Hello everyone, welcome to Sanmargaha classes. Let us see question number 15 of chapter Light. If dust particles enter into our eyes, then correct measure that would be following is. ಹಾಗಿದ್ರೆ ನಮ್ಮ ಕಣ್ಣಿಗೆ ಧೂಳು ಹೋಗಿ ಸೇರ್ಕೊಂಡಿದೆ, ನಾವೇನ್ ಮಾಡ್ಬೇಕು? ಕಣ್ಣನ್ನ ಗಸ 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 ತಿಕ್ಬೇಕಾ? ನೋ, that is wrong. Option A, rub the eyes to push out them. No, ನಾವು ಕಣ್ಣನ್ನ ಉಜ್ಕೋಬಾರ್ದು. ಈಗ ಮರಳೆಲ್ಲ ಹೋದ್ರೆ ಏನ್ ಮಾಡ್ಬೋದು? ಅದು ಕಣ್ಣೊಳಗೆ ಗಾಯ ಮಾಡ್ಬಿಡ್ಬೋದು ಅಲ್ವಾ, ಕಣ್ಣನ್ನ ಕೊರೆದು ಬಿಡ್ಬೋದು. ಹಾಗಾಗಿ ನಾವು ರಬ್ ಮಾಡ್ಕೋಬಾರ್ದು. ಆಪ್ಷನ್ ಬಿ, ವಾಷಿಂಗ್ ಅವರ್ ಐಸ್ ವಿತ್ ಕ್ಲೀನ್ ವಾಟರ್. ಯೂಸಿಂಗ್ ಕ್ಲೀನ್ ವಾಟರ್, ನಾಟ್ ಡರ್ಟಿ ವಾಟರ್. ಡರ್ಟಿ ವಾಟರ್ ಅನ್ನ ತಗೊಂಡಲ್ಲ, ಇಟ್ ಶುಡ್ ಬಿ ಕ್ಲೀನ್. ಕ್ಲೀನ್ ವಾಟರ್ ಅನ್ನ ತಗೊಂಡು ಕಣ್ಣನ್ನ ತೊಳ್ಕೊಳ್ಬೇಕು. ದಿಸ್ ಈಸ್ ಕರೆಕ್ಟ್. ಆಪ್ಷನ್ ಸಿ, ಕನ್ಸಲ್ಟಿಂಗ್ ಅ ಡಾಕ್ಟರ್ ಇಮಿಡಿಯೇಟ್ಲಿ. ಐ ಥಿಂಕ್ ಇಟ್ ಇಸ್ ನಾಟ್ ನೆಸೆಸರಿ. ಡಾಕ್ಟರ್ನ ಇಮಿಡಿಯೇಟ್ ಆಗಿ ಕಣ್ಣೊಳಗೆ ಧೂಳು ಬಿದ್ರೆ ಕನ್ಸಲ್ಟ್ ಮಾಡಬೇಕು ಅಂತ ಇರೋದಿಲ್ಲ ಅಲ್ವಾ. ಅದು ಬಹಳಷ್ಟು ಸಮಯ ಆದ್ರೂ ಹೋಗ್ತಾ ಇಲ್ಲ, ಏನೋ ಡ್ಯಾಮೇಜ್ ಮಾಡ್ತಾ ಇದೆ, ಆ ಟೈಮಲ್ಲಿ ಮೀಟ್ ಮಾಡಬೇಕು. ಆಪ್ಷನ್ ಡಿ, ಅಪ್ಲೈಯಿಂಗ್ ದ ಐ ಡ್ರಾಪ್ಸ್ ಟು ದ ಐಸ್. ನೋ, ದಿಸ್ ಇಸ್ ರಾಂಗ್. ಯಾವುದೇ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡದೆ ನಾವು ಐ ಡ್ರಾಪ್ಸ್ ಅನ್ನ ಯೂಸ್ ಮಾಡಬಾರ್ದು, ನಮ್ಮಷ್ಟಕ್ಕೆ ನಾವೇ ತಗೋಬಾರ್ದು. Therefore the correct option is option B, washing our eyes with clean water. ಕಣ್ಣನ್ನ ಕ್ಲೀನ್ ಆಗಿರೋ ವಾಟರ್ಲಿ ತೊಳ್ಕೊಂಡ್ರೆ ಅದು ಕಣ್ಣೊಳಗೆ ಹೋಗಿರುವಂತಹ ಧೂಳು ಕಸ ಏನಿದೆ ಅದು ತಾನಾಗೆ ಹೊರಗೆ ಬಂದಿರ್ತದೆ. ಹಾಗಾಗಿ ವಾಷಿಂಗ್ ಅವರ್ ಐಸ್ ವಿತ್ ಕ್ಲೀನ್ ವಾಟರ್, ದಿಸ್ ಒನ್ ಈಸ್ ಕರೆಕ್ಟ್. ಥ್ಯಾಂಕ್ ಯು.